ನನ್ನ ಕನಸುಗಳು ಅವು ನಿಜ ಆಗೋದು ಯಾಕೀಗಾಗ್ತಿದೆ ನನ್ನ ಜೊತೆ? ಪ್ರೀತಿ ಮತ್ತೆ ಅವಳ ಕನಸುಗಳು ಹೇಳಲಾಗದ ಗೊತ್ತಿಲ್ಲದ ಎಷ್ಟೋ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದ್ದು. ಈ ಕಥೆ ಶುರುವಾಗೋದು ಬಂಗಾಳದ ಒಂದು ಸಣ್ಣ ಊರು ವೀರಾಂಗಂಜ್ನಿಂದ. ಅಲ್ಲಿ ಪ್ರೀತಿ ತನ್ನ ಫ್ಯಾಮಿಲಿ ಜೊತೆ ವಾಸವಾಗಿದ್ಲು. ಅವಳಿಗೆ ಚಿಕ್ಕವಳಿದ್ದಾಗಿಂದಲೇ ವಿಚಿತ್ರವಾದ ಅನುಭವಗಳು ಆಗ್ತಿದ್ವು. ಆದ್ರೆ ಅದು ಯಾಕೆ ಆಗ್ತಿತ್ತು ಅಂತ ಅವಳಿಗೆ ಇವತ್ತಿಗೂ ಗೊತ್ತಿರಲಿಲ್ಲ. ಏನಾಯ್ತು ಮಗ? ಯಾಕೆ ಇಂಥ ಕಿರುಚಿದೆ? ದೊಡ್ಡಮ್ಮ, ಕನಸಲ್ಲಿ ಕಪ್ಪು ಬಟ್ಟೆಯವನೊಬ್ಬ ಖಂಜರ ಹಿಡಿದು ನನ್ನ ಹಿಂದೆ ಓಡಿದ. ನಾನು ಕಿರುಚಿ ಓಡಿದೆ. ತಕ್ಷಣ ನಿದ್ರೆ ತುಂಡಾಯಿತು. ಅವನು ಯಾರು ದೊಡ್ಡಮ್ಮ? ನನಗೆ ಹೇಳು. ಇದು ಏನೂ ಅಲ್ಲ ಮಗ, ಕನಸು ಮಾತ್ರ. ನಾವು ಮನುಷ್ಯರು ಕನಸುಗಳು ಬರ್ತವೆ, ತಲೆ ಕೆಡಿಸ್ಕೋಬೇಡ, ಶಾಂತಾಗಿ ಈಗ. ರೂಪಾ ಪ್ರೀತಿಗೆ ಸಮಾಧಾನ ಮಾಡಿ ರೂಮಿಂದ ಆಚೆ ಬರ್ತಾಳೆ. ಆದ್ರೆ ಅವಳ ಮನಸ್ಸಲ್ಲೂ ಭಯ ಶುರುವಾಗಿರುತ್ತೆ. ಇತಿಹಾಸ ಮರುಕಳಿಸುತ್ತಿದೆ. ದೇವಿ ತಾಯಿ, ನನ್ನ ಮಗುವನ್ನು ದಯವಿಟ್ಟು ಕಾಪಾಡು. ಮಾರನೇ ದಿನ ಬೆಳಿಗ್ಗೆ ಪ್ರೀತಿ ದಿನದ ತರಾನೇ ಕಾಲೇಜ್ಗೆ ಹೊರಡ್ತಾಳೆ. ದಾರಿಯಲ್ಲಿ ಅವಳು ಕನಸಲ್ಲಿ ನೋಡಿದ ಹಾಗೆ ಇರೋ ಒಬ್ರನ್ನ ನೋಡ್ತಾಳೆ. ಅವನ ಮುಖ ಪೂರ್ತಿ ಕಪ್ಪಾಗಿತ್ತು, ಮತ್ತೆ ಕಣ್ಣುಗಳು ಕೆಂಪಾಗಿದ್ವು. ಅವನು ಕಣ್ಣು ದೊಡ್ಡದು ಮಾಡ್ಕೊಂಡು ಪ್ರೀತಿನೇ ನೋಡ್ತಿದ್ದ. ದೊಡ್ಡಮ್ಮ ನಂಬೋದೇ ಇಲ್ಲ. ತುಗೋ, ಅದೇ ಮನುಷ್ಯ ಕಾಣಿಸ್ತಿದ್ದಾನೆ. ಈಗ ನಾನ್ ಏನ್ ಮಾಡ್ಲಿ? ದೇವರೇ ನನ್ನ ಕಾಪಾಡು. ಪ್ರೀತಿ ಈ ಮಾತು ಹೇಳಿ ಹಿಂದಿರುಗಿ ನೋಡಿದ ತಕ್ಷಣ ಆ ಮನುಷ್ಯ ದಿಢೀರ್ ಅಂತ ಮಾಯ ಆಗ್ಬಿಡ್ತಾನೆ. ನನ್ ಕೈ ತುಂಬಾ ಉರಿತಿದೆ. ಪ್ರೀತಿ ಏನ್ ನೋಡ್ತಾಳೆ ಅಂದ್ರೆ ಅವಳ ಕೈ ತುಂಬಾ ಯಾರೋ ಪರಚಿದ ಗಾಯಗಳಿರುತ್ತೆ. ದಿಢೀರ್ ಅಂತ ನನ್ನ ಕೈ ಮೇಲೆ ಈ ಪರಚಿದ ಗಾಯಗಳು ಹೀಗ್ ಬರ್ತಿದೆ. ಯಾರೋ ತುಂಬಾ ಕ್ರೂರವಾಗಿ ಪರಚಿದ ಹಾಗೆ ಕಾಣ್ತಿದೆ. ತುಂಬಾ ನೋವಾಗ್ತಿದೆ. ಕಾಲೇಜ್ಗೆ ಹೋದ ತಕ್ಷಣ ಏನಾದ್ರೂ ಕ್ರೀಮ್ ಹಚ್ಚಿಕೊಳ್ತೀನಿ. ಪ್ರೀತಿ ಕಾಲೇಜ್ ತಲುಪುತ್ತಲೇ ಮೈ ಗುರುತು ನೋಡಿ ಸ್ನೇಹಿತರು ಅಚ್ಚರಿಗೊಳ್ಳುತ್ತಾರೆ. ಪ್ರಿಯಾ ಆಗ ಹೇಳುತ್ತಾಳೆ, ಈ ತರ ಪರಚಿರೋ ಗಾಯಗಳ ಯಾವುದೋ ಪ್ರಾಣಿ ಪರಚಿದ ಹಾಗೆ ಕಾಣ್ತಿದೆ. ಇದ್ ಹೇಗಾಯ್ತು ಪ್ರೀತಿ? ಗೊತ್ತಿಲ್ಲ ಕಣೆ, ದಿಢೀರ್ ಅಂತ. ಈ ತರ ಗಾಯಗಳು ಹೆಚ್ಚಾಗಿ ಯಾವುದಾದ್ರೂ ಕೆಟ್ಟ ಶಕ್ತಿ ಮುಟ್ಟಿದಾಗ ಆಗುತ್ತೆ ಪ್ರೀತಿ. ಏಯ್, ನೀನು ಅವಳನ್ನು ಹೆದರಿಸ್ತೀಯ. ಪೆಟ್ಟಾಗಿರಬಹುದು ಅಷ್ಟೇ. ನನಗೇನು ಪೆಟ್ಟಾಗಿಲ್ಲ. ಶಿವಂ ಹೇಳ್ತಿರೋದು ನಿಜ. ದಾರಿಲಿ ನನಗೊಬ್ಬ ಅಪರಿಚಿತ ಮನುಷ್ಯ ಕಾಣಿಸಿದ. ಅವನ್ನ ನಾನು ಕನಸಲ್ಲೂ ನೋಡಿದ್ದೆ. ಆಮೇಲೆ ದಿಢೀರ್ ಅಂತ ಅವನು ಎಲ್ಲಿಗೋ ಮಾಯ ಆದ. ಮತ್ತೆ ನನ್ನ ಮೈ ಮೇಲೆ ಗಾಯಗಳಾಯ್ತು. ನಿನ್ನ ಅತ್ತೆಗೂ ಇದೇ ತರ ಏನೋ ಆಗಿತ್ತು ಅಲ್ವಾ? ಹೌದು, ಆದ್ರೆ ಸರಿಯಾಗಿ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಬಹುಶಃ ಅವಳು ನನ್ನ ವಯಸ್ಸಿನವಳೇ ಇದ್ದಿರಬೇಕು. ನನ್ನ ಹಾಗೆಯೇ ಅವಳಿಗೂ ಏನಾದ್ರೂ ಆಗೋ ಮುಂಚೆನೆ ಗೊತ್ತಾಗ್ತಿತ್ತಂತೆ. ಆಮೇಲೆ ಒಂದಿನ ಅವಳು ಏನೋ ನೋಡಿದ್ಲು. ಅದಾದ್ಮೇಲೆ ಅವಳು ಎದ್ದೇಳಲೇ ಇಲ್ಲ. ಇಷ್ಟು ಮಾತ್ರ ನನಗೊತ್ತು. ನೀವೆಲ್ಲ ಏನ್ ಇಟ್ಕೊಂಡು ಕೂತಿದ್ದೀರಾ? ಮೊದಲು ಪ್ರೀತಿಗೆ ಮೆಡಿಸಿನ್ ಹಚ್ಚಿ, ಆಮೇಲೆ ನಾವೆಲ್ಲ ಕಾಲೇಜ್ ಆದ್ಮೇಲೆ ಎಲ್ಲಾದ್ರೂ ಸುತ್ತಾಡೋಕೆ ಹೋಗೋಣ. ಮಜಾ ಇರುತ್ತೆ. ಪ್ರೀತಿ ಮೂಡ್ ಸರಿ ಮಾಡೋಕೆ ಅಂತ ಕಾಲೇಜ್ ಆದ್ಮೇಲೆ ಎಲ್ಲರೂ ಸುತ್ತಾಡೋಕೆ ಹೊರಡ್ತಾರೆ. ರಸ್ತೆಯಲ್ಲಿ ಎರಡು ಕಡೆ ಮರಗಳು. ಎಲ್ಲರ ಮನಸ್ಸು ಕದಿಯೋ ತರ ಇರುತ್ತೆ ಆ ಜರ್ನಿ. ದಾರಿಲಿ ಪ್ರೀತಿ ಕಣ್ಣು ಒಂದು ಹವೇಲಿ ಮೇಲೆ ಬೀಳುತ್ತೆ. ಬಾ, ಇಲ್ಲಿ ಹೋಗೋಣ. ಖಂಡಹಾರ ಇದೆ, ಮಜಾ. ಹಳೆ ವಸ್ತುಗಳನ್ನ ನೋಡಿದ ತಕ್ಷಣ ಪ್ರೀತಿ ಮೂಡ್ ಫ್ರೆಶ್ ಆಗ್ಬಿಡುತ್ತೆ. ಒಳ್ಳೇದೇ ಆಯ್ತು, ನಡೀರಿ ಅಲ್ಲೇ ಹೋಗೋಣ. ಮೂವರು ಗಾಡಿಯಿಂದ ಇಳಿದು ಆ ಹವೇಲಿಗೆ ಹೋಗ್ತಾರೆ. 1912. 1912 ಇದೇನು? ಗೊತ್ತಿಲ್ಲ. ನಂಬರ್ ತಾನೇ ಬಂತು. ಬಿಡು, ಒಳಗೆ ಹೋಗೋಣ. ಮೂವರು ಆ ಹಳೆ ಹವೇಲಿ ಒಳಗೆ ಹೋಗ್ತಾರೆ. ಪ್ರೀತಿ ಆ ಹವೇಲಿ ಹೊಸ್ತಿಲ ಮೇಲೆ ಕಾಲಿಟ್ಟ ತಕ್ಷಣ ದಿಢೀರಂತ ಬಿರುಗಾಳಿ ಬಂದ ಹಾಗೆ ಆಗುತ್ತೆ. ಜೊತೆಗೆ ಜೋರಾಗಿ ತಣ್ಣಗಿರೋ ಗಾಳಿ ಬೀಸೋಕೆ ಶುರುವಾಗುತ್ತೆ. ಪ್ರೀತಿ ಮೈ ಮೇಲಿದ್ದ ಆ ಪರಚಿದ ಗಾಯಗಳು ಮತ್ತೆ ಹಸಿಯಾಗ್ತವೆ. ಗಾಯಗಳು ತುಂಬಾ ಉರಿತಿದೆ. ವಾತಾವರಣ ಬದಲಾಗೋದನ್ನ ನೋಡಿ ಎಲ್ಲರೂ ತಕ್ಷಣ ಹವೇಲಿ ಒಳಗೆ ಹೋಗ್ತಾರೆ. ಒಳಗಡೆ ಮೂವರು ಆ ಕಡೆ ಈ ಕಡೆ ಓಡಾಡೋಕೆ ಶುರು ಮಾಡ್ತಾರೆ. ಆಗ ಪ್ರಿಯಾಗೆ ಒಂದು ನೇಮ್ ಪ್ಲೇಟ್ ಸಿಗುತ್ತೆ. ಅದರ ಮೇಲೆ 1912 ಅಂತ ಬರೆದಿರುತ್ತೆ. ಪ್ರೀತಿ, ನೋಡು ಈ ನೇಮ್ ಪ್ಲೇಟ್ ಮೇಲೆ ಏನ್ ಬರೆದಿದೆ? ಕರ್ಣಿಕಾ ಪ್ಯಾಲೇಸ್ 1912. ನಿನ್ನ ಅತ್ತೆ ಹೆಸರು ಕೂಡ ಕರ್ಣಿಕಾ ಅಂತಾನೆ ಇತ್ತು ಅಲ್ವಾ? ಹೌದು, ಅಂದ್ರೆ ಈ ಮನೆ ನಂದು ಕೂಡ.
ಆದ್ರೆ ಎಲ್ಲರೂ ಇವತ್ತಿನವರೆಗೂ ಇದನ್ನ ಯಾಕೆ ಮುಚ್ಚಿಟ್ರು? ಆಗ ಪ್ರೀತಿ ಮೇಲ್ಗಡೆ ನೋಡ್ತಾಳೆ. ಗ್ಯಾಲರಿಯಲ್ಲಿ ಅವಳಿಗೆ ಅದೇ ಕಪ್ಪು ಛಾಯೆ ಕಾಣಿಸುತ್ತೆ. ಅದು ಪ್ರೀತಿನ ನೋಡಿ ನಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಅದೇ ಕಪ್ಪು ಛಾಯೆ ಮೇಲಿದೆ. ಎಲ್ಲರೂ ಮೇಲೆ ಬರ್ತಾರೆ, ಆದ್ರೆ ಅಲ್ಲಿ ಯಾರೂ ಇರಲ್ಲ. ಎಲ್ಲಿ ಹೋಯ್ತು? ಈಗ ತಾನೇ ಇಲ್ಲೇ ಇತ್ತು. ನನಗೇನೋ ಅನ್ನಿಸ್ತಿದೆ ಫ್ರೆಂಡ್ಸ್, ನಾನು ಈ ಹವೇಲಿಯಲ್ಲೇ ಇದ್ನೇನೋ ಅನ್ನಿಸ್ತಿದೆ. ಮುಂಚೆ, ತುಂಬಾ ವರ್ಷಗಳ ಮುಂಚೆ. ಆಗ ಪ್ರೀತಿ ಕಣ್ಣ ಮುಂದೆ ಕೆಲವು ದೃಶ್ಯಗಳು ಕಾಣಿಸೋಕೆ ಶುರುವಾಗುತ್ತೆ. ಅವಳ ಅತ್ತೆ ಅದೇ ಅಪರಿಚಿತ ಮನುಷ್ಯನ ಜೊತೆ ಸೇರಿ ಏನೋ ವಾಮಾಚಾರ ಮಾಡ್ತಿರೋದನ್ನ ಅವಳು ನೋಡ್ತಾಳೆ. ನೀನು ಹೇಳಿದ್ನ ನಾನು ಮಾಡ್ದೆ ಅಲ್ವಾ? ಈಗಾದ್ರೂ ನನ್ನ ಹೋಗೋಕೆ ಬಿಡು. ಈಗ ನೀನು ಸಂಪೂರ್ಣವಾಗಿ ನನ್ವಳು. ಅವನು ಹೇಳುತ್ತಲೇ ಕರ್ಣಿಕಾಳನ್ನು ಮುಟ್ಟಿದ. ಅವಳ ದೇಹ ಕಪ್ಪಾಗಿ ಅವಳು ಸತ್ತಳು. ನಂತರ ಪ್ರೀತಿಗೆ ಎಲ್ಲವೂ ಮತ್ತೆ ಮೊದಲಿನಂತೆ ಸಹಜವಾಗಿ ಕಾಣಿತು. ಇದೆಲ್ಲ ಏನು? ಅತ್ತೆ ಯಾಕೆ ಆ ಮನುಷ್ಯನ ಜೊತೆ ಇದ್ರು? ಯಾರು ಅವನು? ಆಗಲೇ ಶಿವಂ ಮತ್ತೆ ಪ್ರಿಯಾ ಮುಂದೆಯೂ ಆ ಅಪರಿಚಿತ ವ್ಯಕ್ತಿ ಬರ್ತಾನೆ. ಹೇಗಿದ್ದೀಯಾ ಕರ್ಣಿಕಾ? ಪ್ರೀತಿಯ ರೂಪದಲ್ಲಿ ಮತ್ತೆ ಹುಟ್ಟಿ ಬಂದೆ ನೀನು. ಆದರೆ ನೋಡು, ನಿನ್ನ ಹಣೆ ಬರಹ ಮತ್ತೆ ನನ್ನ ಹತ್ರನೇ ಬಂದೆ ಅಲ್ವಾ? ನಿನ್ನ ಅತ್ತೆ ಕರ್ಣಿಕಾ, ಅವಳಿಗೆ ಮಾಟ ಮಂತ್ರದಿಂದ ಶಕ್ತಿ ಪಡೀಬೇಕಿತ್ತು. ಆ ಮಾಟ ಮಂತ್ರನೇ ನನಗೆ ಜನ್ಮ ಕೊಡ್ತು. ಅವಳ ಶಕ್ತಿಯ ದುರಾಸೆ ಅವಳನ್ನೇ ನುಂಗಿ ಹಾಕ್ತು. ಆಮೇಲೆ ಅವಳು ನಿನ್ನ ರೂಪದಲ್ಲಿ ಮತ್ತೆ ಹುಟ್ಟಿ ಬಂದಳು. ಅದಕ್ಕೆ ನಿನ್ನಲ್ಲಿ ತುಂಬಾ ಶಕ್ತಿಗಳಿವೆ. ಆದ್ರೆ ಈಗ ನಿನ್ನ ಟೈಮ್ ಮುಗೀತು ಪ್ರೀತಿ. ಅವಳು ಕರ್ಣಿಕಾ, ನಾನು ಪ್ರೀತಿ. ನನಗೆ ಯಾವ ಶಕ್ತಿಯ ದುರಾಸೆಯೂ ಇಲ್ಲ. ಯು ಕಾಂಟ್ ಡಿಸ್ಟ್ರೈ ಮೀ. ಕಪ್ಪು ನೆರಳು ಪ್ರೀತಿ ಹಿಂದೆ ಕನಸಿನಂತೆ ಓಡುತ್ತೆ. ಪ್ರೀತಿ ಓಡಿ ಮೇಲ್ಕೋಣೆಯಲ್ಲಿ ತಾನೇ ಬೀಗ ಹಾಕ್ಕೊಳ್ತಾಳೆ. ಇವತ್ತು ನನ್ನ ಕನಸೇ ನನ್ನನ್ನು ಕಾಪಾಡುತ್ತೆ. ಪ್ರೀತಿ ತನ್ನ ಕನಸನ್ನ ನೆನಪು ಮಾಡಿಕೊಳ್ತಾ ರೂಪಿನ ಒಂದು ಮೂಲೆಯಲ್ಲಿ ಬಿದ್ದಿದ್ದ ಮಡಕೆನ ತೆಗೆದು ನೆಲಕ್ಕೆ ಹೊಡಿತಾಳೆ. ಆಗ ಆ ನೆರಳು ಮಾಯ ಆಗುತ್ತೆ.